Hello students, welcome back. Welcome to MSS Digital Learning Group. Today I am going to start with biology second chapter. The second chapter of biology in the NCERT textbook of standard 8 is microorganisms. This is the continuation video. In the last class we have discussed about useful microorganisms. Now I am explaining about harmful microorganisms. Harmful means capable of causing harm. What are the harmful microorganisms? Example of harmful microorganisms. Harmful microorganisms include fungi, bacteria, protozoa, etc. They cause several diseases in human beings, animals and plants, which can even lead to death. The harmful microorganisms not only damage the human body but also the food we eat. Microorganisms are also very harmful to us. They cause a number of diseases in humans as well as in other animals. For common cold, tuberculosis, chickenpox, polio, cholera, typhoid, hepatitis B, malaria are some common human diseases caused by microorganisms. Microorganisms are harmful in many ways. Some of the microorganisms cause diseases in human beings, plants and animals. Such disease causing microorganisms are called pathogens. Wow, what is meant by pathogens? Disease causing microorganisms are called pathogens. Some microorganisms spoil food, cloth and leather. Dear students, ನಾವು ಲಾಸ್ಟ್ ವಿಡಿಯೋಲಿ ಬಯಾಲಜಿ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗನಿಸಮ್ಸ್ ಅನ್ನೋ ಒಂದು ಲೆಸನಲ್ಲಿ ನಮ್ಮ ಮೈಕ್ರೋ ಆರ್ಗನಿಸಮ್ಸು ಎಷ್ಟು ಯೂಸ್ಫುಲ್ ಆಗಿದೆ, ಅದನ್ನು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀರಿ ಅಂತ ಎಲ್ಲ ಸಹ ನಾವು ಡಿಸ್ಕಸ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಬ್ರೆಡ್ಡು, ಕೇಕು, ಕಮರ್ಷಿಯಲ್ ಪರ್ಪಸ್ ಆಲ್ಕೋಹಾಲ್ ಪ್ರಿಪೇರ್ ಮಾಡೋದ್ರಲ್ಲಿ, ಮತ್ತೆ ಮೆಡಿಸಿನಲ್ ಯೂಸಸ್ ಬಗ್ಗೆ ತಿಳ್ಕೊಂಡಿದ್ರಿ, ವ್ಯಾಕ್ಸಿನ್ಸ್ ಬಗ್ಗೆ, ಸಾಯಿಲ್ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡೋದು, ನಮ್ಮ ಎನ್ವೈರನ್ಮೆಂಟ್ನ ಕ್ಲೀನ್ ಮಾಡ್ತಾ ಇದೆ ಈ ಮೈಕ್ರೋ ಆರ್ಗನಿಸಮ್ಸು ಅಂತ ಎಲ್ಲ ಸಹ ಡಿಸ್ಕಸ್ ಮಾಡಿದ್ರಿ. ಇವತ್ತಿನ ಕ್ಲಾಸಲ್ಲಿ ಮೈಕ್ರೋ ಆರ್ಗನಿಸಮ್ಸು ನಮಗೆ ಎಷ್ಟು ಯೂಸ್ಫುಲ್ ಆಗಿದೆಯೋ ಅಷ್ಟೇ ಹಾರ್ಮ್ಫುಲ್ ಸಹ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಿ ಮಕ್ಕಳ. ಮೈಕ್ರೋ ಆರ್ಗನಿಸಮ್ಸು ನಮಗೆ ತುಂಬ ಡೇಂಜರ್ ಸಹ ಇದೆ. ಈ ಮೈಕ್ರೋ ಆರ್ಗನಿಸಮ್ಸ್ ಮನುಷ್ಯರಿಗೆ, ಪ್ಲಾಂಟ್ಸ್ಗೆ, ಅನಿಮಲ್ಸ್ಗೆ ಎಲ್ಲದಕ್ಕೂ ಡಿಸೀಸ್ ಬರೋ ಹಾಗೆ ಸಹ ಮಾಡುತ್ತೆ. Some of the microorganisms cause disease in human beings, plants, animals. Such ಆ ಥರ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ನ ನಾವು ಪ್ಯಾಥೋಜನ್ಸ್ ಅಂತ ಕರೆಯೋದು. ಪ್ಯಾಥೋಜನ್ಸ್ ಅಂದರೆ ಏನು? ಈ ಕೆಲವೊಂದು ಮೈಕ್ರೋ ಆರ್ಗನಿಸಮ್ಸು ಹ್ಯೂಮನ್ ಬೀಯಿಂಗ್ಸ್ಗೆ, ಪ್ಲಾಂಟ್ಸ್ಗೆ, ಅನಿಮಲ್ಸ್ಗೆ ಡಿಸೀಸು ಬರೋ ರೀತಿ ಮಾಡುತ್ತೆ. ಆ ಥರ ಮೈಕ್ರೋ ಆರ್ಗನಿಸಮ್ಸ್ನ ನಾವು ಪ್ಯಾಥೋಜನ್ಸ್ ಅಂತ ಕರೆಯೋದು. ಇನ್ನು ಸ್ವಲ್ಪ ಮೈಕ್ರೋ ಆರ್ಗನಿಸಮ್ಸು ಫುಡ್ಡು ಸ್ಪಾಯ್ಲ್ ಮಾಡುತ್ತೆ. ಮತ್ತು ಲೆದರ್ ಮೇಲೆಲ್ಲ ಫಂಗಸ್ ಫಾರ್ಮ್ ಆಗಿರುತ್ತೆ ಮಕ್ಕಳ. ಇದೆಲ್ಲ ಸಹ ಮೈಕ್ರೋ ಆರ್ಗನಿಸಮ್ಸ್. ನಮಗಿದೆಲ್ಲ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮಗೆ ಡಿಸೀಸ್ ಸಹ ತರಿಸುತ್ತೆ. ಮೈಕ್ರೋ ಆರ್ಗನಿಸಮ್ಸು ನಮ್ಗೇನು ಮಾಡುತ್ತೆ ಅಂತಂದರೆ ಡಿಸೀಸು ಸಹ ತರಿಸುತ್ತೆ. ಪ್ಯಾಥೋಜನ್ಸ್ ಯಾವಾಗ ನಮ್ಮ ಬಾಡಿ ಒಳಗಡೆಗೆ ಎಂಟರ್ ಆಗುತ್ತೋ, ನಾವು ಬ್ರೀತ್ ಮಾಡಿದಾಗ
ಅಥವಾ ನೀರು ಕುಡಿದಾಗ ಅಥವಾ ಫುಡ್ ತಿಂದಾಗ ಯಾವಾಗ ನಮ್ಮ ಬಾಡಿ ಒಳಗಡೆಗೆ ಎಂಟರ್ ಆಗುತ್ತೋ, ಇನ್ಫೆಕ್ಟೆಡ್ ಪರ್ಸನ್ ಇಂದ ನಮ್ಮ ಬಾಡಿ ಒಳಗಡೆಗೆ ಯಾವಾಗ ಹೋಗುತ್ತೋ, pathogens enter our body through air we breathe, the water we drink, or the food we eat. They can also get transmitted by direct contact with an infected person or carried by an animal. Microbial diseases that can spread from an infected person to a healthy person through air, water, food, or physical contact are called communicable diseases. Example of such diseases include cholera, common cold, chickenpox, and tuberculosis. Dear students, ನಮಗೆ ಡಿಸೀಸ್ ಕಾಸ್ ಮಾಡ್ತಾ ಇದೆ ಮೈಕ್ರೋ ಆರ್ಗನಿಸಮ್ಸ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್. ಈ ಮೈಕ್ರೋ ಆರ್ಗನಿಸಮ್ಸ್, ಈ ಪ್ಯಾಥೋಜನ್ಸ್, ನಾವು ಆಲ್ರೆಡಿ ಪ್ಯಾಥೋಜನ್ಸ್ ಅಂತಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ರಿ. ಆ ಪ್ಯಾಥೋಜನ್ಸ್ ನಮ್ಮ ಬಾಡಿ ಒಳಗಡೆಗೆ ಎಂಟರ್ ಆದಾಗ ನಾವು ಬ್ರೀತ್ ಮಾಡುವಂತಹ ಉಸಿರಾಡುವ ಗಾಳಿ ಮೂಲಕ ಆಗಿರ್ಬೋದು, ಕುಡಿಯೋ ನೀರ್ ಮೂಲಕ ಆಗಿರ್ಬೋದು, ತಿನ್ನೋ ಆಹಾರದ ಮೂಲಕ ಆಗಿರ್ಬೋದು, ಈ ಪ್ಯಾಥೋಜನ್ಸ್ ನಮ್ಮ ಬಾಡಿ ಒಳಗಡೆಗೆ ಎಂಟರ್ ಆದಾಗ ಇನ್ಫೆಕ್ಟೆಡ್ ಪರ್ಸನ್ ಇಂದ ನಮಗೆ ಹೆಲ್ತಿ ಪರ್ಸನ್ಗೆ ಎಂಟರ್ ಆದಾಗ ಆ ಪರ್ಟಿಕ್ಯುಲರ್ ಡಿಸೀಸ್ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಒಬ್ಬ ಹೆಲ್ತಿ ಪರ್ಸನ್ಗೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ಗಾಳಿ ಮುಖಾಂತರ ಆಗಿರಬಹುದು, ನೀರ್ ಮುಖಾಂತರ, ಫುಡ್ ಮುಖಾಂತರ, ಅಥವಾ ಫಿಸಿಕಲ್ ಕಾಂಟ್ಯಾಕ್ಟ್, ಇವುಗಳ ಮುಖಾಂತರ ಮೈಕ್ರೋ ಆರ್ಗನಿಸಮ್ಸ್ ಎಂಟರ್ ಆದಾಗ ಆವಾಗ ಸ್ಪ್ರೆಡ್ ಆಗುತ್ತೆ. ಇದನ್ನೇ ಕಮ್ಯುನಿಕಬಲ್ ಡಿಸೀಸಸ್, ಸ್ಪ್ರೆಡಬಲ್ ಡಿಸೀಸಸ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ನಮ್ಮ ಸುತ್ತಮುತ್ತ ಇರೋರಿಗೆ ನೆಗಡಿ ಆಗಿರುತ್ತೆ, ಅವರು ಸೀನಿದಾಗ ಎಷ್ಟೊಂದು ವೈರಸ್ಗಳು ರಿಲೀಸ್ ಆಗುತ್ತೋ ಅಲ್ಲಿ. ಅವರ ಅಕ್ಕಪಕ್ಕದಲ್ಲಿರೋರು ಸೀನಿದಾಗ ಎಷ್ಟೊಂದು ವೈರಸ್, ಥೌಸಂಡ್ಸ್ ಆಫ್ ವೈರಸ್ ರಿಲೀಸ್ ಆಗುತ್ತೆ. ಆ ಇನ್ಫೆಕ್ಟೆಡ್ ಪರ್ಸನ್ ಕಾಮನ್ ಕೋಲ್ಡ್ ಇಂದ ಸಫರ್ ಆಗ್ತಾ ಇರ್ತಾರೆ. ಅವ್ರ ಸುತ್ತಮುತ್ತ ಎಷ್ಟು ಜನ ಹೆಲ್ತಿ ಪರ್ಸನ್ಸ್ ಇರ್ತಾರೋ ಆವಾಗ ಆ ವೈರಸ್ ಅವರು ರೆಸ್ಪಿರೇಷನ್ ಮಾಡ್ತಿರ್ತಾರಲ್ವಾ, ಉಸಿರಾಡ್ತಾ ಇರ್ತಾರಲ್ವಾ, ಅದರ ಮುಖಾಂತರ ಈ ವೈರಸ್ ಅವರ ಬಾಡಿ ಒಳಗಡೆಗೆ ಎಂಟರ್ ಆಗುತ್ತೆ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಇದನ್ನೇ ನಾವು ಸ್ಪ್ರೆಡಬಲ್ ಡಿಸೀಸಸ್, ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರೆಯೋದು. When a person suffering from common cold sneezes, find droplets of moisture carrying thousands of viruses are spread in the air. The virus may enter the body of a healthy person while breathing and cause infection. ಅವರಿಗೆ ಇನ್ಫೆಕ್ಷನ್ ಆಗೋಗುತ್ತೆ. ಹಂಗಾರೆ ಆ ರೀತಿ ಇನ್ಫೆಕ್ಷನ್ ಆಗದೆ ಇರೋಂಗೆ ನಾವೇನ್ ಮಾಡಬೇಕು? ದೆನ್ ಹೌ ಡು ಯು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಕಮ್ಯುನಿಕಬಲ್ ಡಿಸೀಸ್? ನಾವೇನ್ ಮಾಡಬೇಕು? ಹ್ಯಾಂಡ್ ಕರ್ಜೀಪ್ ಇಂದ ನೋಸು ಮತ್ತೆ ಮೌತ್ ಅನ್ನ ಸೀನುವಾಗ ನಾವು ಅಡ್ಡ ಇಟ್ಕೋಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಆ ಇನ್ಫೆಕ್ಟೆಡ್ ಪರ್ಸನ್ ಹೆಲ್ತಿ ಪರ್ಸನ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. We should keep a handkerchief on the nose and mouth while sneezing. It is better to keep a distance from infected persons.
ಇದನ್ನೇ ನಾವು ಕಮ್ಯುನಿಕಬಲ್ ಡಿಸೀಸಸ್, ಸ್ಪ್ರೆಡಬಲ್ ಡಿಸೀಸಸ್ ಅನ್ನೋದು. ಇನ್ ಕೆಲವೊಂದು ಡಿಸೀಸಸ್ ಒಬ್ಬರಿಂದ ಒಬ್ಬರಿಗೆ ಅವು ಸ್ಪ್ರೆಡ್ ಆಗದೆ ಇರುವಂತಹ ಡಿಸೀಸಸ್ ಸಹ ಇದೆ. ಫಾರ್ ಎಕ್ಸಾಂಪಲ್ BP, ಶುಗರು, ಈ ತರ ಡಿಸೀಸಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಇವುಗಳನ್ನ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೀರಿ. ಈ ಒಂದು ಡಿಸೀಸಸ್ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತಲ್ವಾ, ಡಿಸೀಸಸ್ ಬರುತ್ತಲ್ವಾ ಮೈಕ್ರೋ ಆರ್ಗನಿಸಮ್ಸ್ಗೆ, ಇವು ಕೆಲವೊಂದು ಇನ್ಸೆಕ್ಟ್ಸ್ ಅಂಡ್ ಅನಿಮಲ್ಸ್ ವಿಚ್ ಆಕ್ಟ್ಸ್ ಆಸ್ ಕ್ಯಾರಿಯರ್ಸ್. ಆ ಡಿಸೀಸ್ ಬರೋದಕ್ಕೆ ಇನ್ಸೆಕ್ಟ್ಸ್ ಮತ್ತೆ ಅನಿಮಲ್ಸ್ ಹೆಲ್ಪ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ ಮೈಕ್ರೋ ಆರ್ಗನಿಸಮ್ಸ್ಗೆ. ದೇರ್ ಆರ್ ಸಮ್ ಇನ್ಸೆಕ್ಟ್ಸ್ ಅಂಡ್ ಅನಿಮಲ್ಸ್ ವಿಚ್ ಆಕ್ಟ್ ಆಸ್ ಕ್ಯಾರಿಯರ್ಸ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಆ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್, ಆ ಮೈಕ್ರೋಬ್ಸ್ ನ ಕ್ಯಾರಿ ಮಾಡ್ಕೊಂಡು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೌಸ್ ಫ್ಲೈ, ಮಸ್ಕಿಟೋ ಎಲ್ಲ. ಇವಾಗ ನಾವು ಗಮನಿಸ್ತಾನೆ ಇರ್ತೀರಿ, ರೋಡ್ ಸೈಡು ತಿಂಡಿಯನ್ನ ಮಾರ್ತಾ ಇರ್ತಾರೆ, ಅವುಗಳ ಮೇಲೆ ಎಲ್ಲ ಮುಚ್ಚಿಡೋದು ಸಹ ಇಲ್ಲ, ಓಪನ್ ಆಗಿಟ್ಟಿರ್ತಾರೆ. ಈ ಹೌಸ್ ಫ್ಲೈ ಎಲ್ಲ ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಯಾವ್ದಾದ್ರೂ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ ಇದ್ದಾಗ ಆ ಒಂದು ಹೌಸ್ ಫ್ಲೈಗೆ, ಆ ಒಂದು ಇನ್ಸೆಕ್ಟ್ಗೆ ಅಥವಾ ಆ ಒಂದು ಅನಿಮಲ್ಗೆ ಸ್ಟಿಕ್ ಆಗುತ್ತೆ. ಅದು ಮತ್ತೆ ಬಂದು ಹೆಲ್ತಿ ಪರ್ಸನ್ಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಅದನ್ನೇ ಅಂತೆ ಅವಾಗ ಹೇಳಿದ್ ನಾನು, some insects and animals which act as carriers of disease causing microbes. ಅದಕ್ಕೋಸ್ಕರ ನಾವ್ ಯಾವಾಗೂ ಸಹ ರೋಡ್ ಕಡೆ ಇಟ್ಟಿರುವಂತಹ ಫುಡ್, ಓಪನ್ ಅಲ್ಲಿ ಇಟ್ಟಿರುವಂತಹ ಫುಡ್ ನಾವು ತಿನ್ನಬಾರದು. Okay dear students, housefly is one such carrier. The flies sit on the garbage and animal excreta. Pathogens stick to their bodies. When these flies sit on uncovered food, they may transfer the pathogens. Whoever eats the contaminated food is likely to get sick. ಆ ತರ ಫುಡ್ ತಿಂದ ಮೇಲೆ ಕಾಯಿಲೆ ಬೀಳ್ತಾರೆ. Isn't it? ಆ ಒಂದು ನೊಣ ಎಲ್ಲೆಲ್ಲಿ ಹೋಗಿ ಕೂತಿರುತ್ತೋ, ಆ ನೊಣ ಮತ್ತೆ ಬಂದು ಆ ಫುಡ್ ಮೇಲೆ ಕೂತ್ಕೊಂಡಾಗ ಆ ಮೈಕ್ರೋ ಆರ್ಗನಿಸಮ್ಸ್ ಆ ಫುಡ್ ಅನ್ನ ನಾವು ತಿಂದಾಗ, ಹೆಲ್ತಿ ಪರ್ಸನ್ ತಿಂದಾಗ ಮೈಕ್ರೋ ಆರ್ಗನಿಸಮ್ಸ್ ಎಂಟರ್ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಏನಾಗುತ್ತೆ? ಎಂಟರ್ ಆಗುತ್ತೆ. ಆವಾಗ ನಾವು ಕಾಯಿಲೆ ಬೀಳಬಹುದು. ಈ ತರ ಫುಡ್ ಅನ್ನೆಲ್ಲ ನಾವು ತಿನ್ನಬಾರ್ದು. ಸೊ ಇಟ್ ಈಸ್ ಅಡ್ವೈಸಬಲ್ ಟು ಆಲ್ವೇಸ್ ಕೀಪ್ ಫುಡ್ ಕವರ್ಡ್. ಯಾವಾಗೂ ಸಹ ನಾವು ಫುಡ್ ಮೇಲೆ ಮುಚ್ಚಿಡಬೇಕು. ಮನೆಗಳಲ್ಲೂ ಸಹ ನಾವು ಅಷ್ಟೇ ಫುಡ್ ಮೇಲೆ ಮುಚ್ಚಿಡಬೇಕು. ಅವಾಯ್ಡ್ ಕನ್ಸ್ಯೂಮಿಂಗ್ ಅನ್ಕವರ್ಡ್ ಐಟಮ್ಸ್ ಆಫ್ ಫುಡ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹೌಸ್ ಫ್ಲೈ ಏನ್ ಮಾಡುತ್ತೆ? ಸ್ಟಿಕ್ ಮಾಡುತ್ತೆ, ಕ್ಯಾರಿ ಮಾಡ್ಕೊಂಡ್ ಬರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು ಅನ್ಕವರ್ಡ್ ಫುಡ್ ಅನ್ನ ತಿನ್ನೋದಿಕ್ಕೆ. ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅನದರ್ ಎಕ್ಸಾಂಪಲ್ ಆಫ್ carrier is the female Anopheles mosquito, which carries the parasite of malaria. ಮಲೇರಿಯಾನ ಅನಾಫೈಲಿಸ್ ಅನ್ನೋದು ಸೊಳ್ಳೆ, ಹೆಣ್ಣು ಸೊಳ್ಳೆ. ಅದು ಏನ್ ಕ್ಯಾರಿ ಮಾಡ್ಕೊಂಡು ಬರುತ್ತೆ? ಮಲೇರಿಯಾ ಡಿಸೀಸ್ ನ ತರಿಸುತ್ತೆ. ಫೀಮೇಲ್ ಈಡೀಸ್ ಮಸ್ಕಿಟೋ, ಈಡೀಸ್ ಹೆಣ್ಣು ಸೊಳ್ಳೆ, ಅದನ್ನು ಸಹ ಏನು ಮಾಡುತ್ತೆ? ಕ್ಯಾರಿಯರ್, ಆಕ್ಟ್ಸ್ ಆಸ್ ಎ ಕ್ಯಾರಿಯರ್ ಆಫ್ ಡೆಂಗು ವೈರಸ್. ಡೆಂಗು ವೈರಸ್ ನ ಕ್ಯಾರಿ ಮಾಡ್ಕೊಂಡು ಬರುತ್ತೆ. ನೋಡಿ, ಮಲೇರಿಯಾ ಸಹ ಏನ್ ಮಾಡ್ತು?
ಅನಾಫೈಲೆಸ್ ಅನ್ನೋ ಮಸ್ಕಿಟೋ ಕ್ಯಾರಿ ಮಾಡ್ಕೊಂಡು ಬಂತು ಫೀಮೇಲ್ ಅನಾಫೈಲೆಸ್ ಮಸ್ಕಿಟೋ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ನೆಕ್ಸ್ಟ್ ಈಡೀಸ್, ಅದು ಸಹ ಫೀಮೇಲ್ ಮಸ್ಕಿಟೋ ಡೆಂಗು ವೈರಸ್ನ ಕ್ಯಾರಿ ಮಾಡ್ಕೊಂಡು ಬಂತು. ಹಂಗಾರೆ ನಾವು ಈ ಸೊಳ್ಳೆಗಳನ್ನ ನಾವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ಹೌ ಕ್ಯಾನ್ ವಿ ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ಮಲೇರಿಯಾ ಡೆಂಗು? ಮಲೇರಿಯಾನ ಮತ್ತೆ ನಾವು ಡೆಂಗೂನ ಹೆಂಗ್ ನಾವು ಕಂಟ್ರೋಲ್ ಮಾಡ್ಬೇಕು? ನಮ್ಗೆ ಅದು ಯಾವ ಡಿಸೀಸ್ ಇಂದ ಬಂತು, ಯಾವ ಅನಿಮಲ್ ಇಂದ ಬಂತು ಅಂತ ನಮಗ್ ಗೊತ್ತಾಯ್ತು. ಮಲೇರಿಯಾ ಮತ್ತೆ ಡೆಂಗು ಬಂದಿದ್ದು ಫೀಮೇಲ್ ಅನಾಫೈಲಿಸ್ ಮಲೇರಿಯಾ, ಡೆಂಗು ಬಂದ್ಬಿಟ್ಟು ಫೀಮೇಲ್ ಈಡೀಸ್ ಅನ್ನೋ ಮಸ್ಕಿಟೋ ಇಂದ. ಹಂಗಾರೆ ಮಸ್ಕಿಟೋಸ್ನ ನಾವು ಕಂಟ್ರೋಲ್ ಮಾಡಬೇಕು. Why does the teacher always keep telling us not to let water collect anywhere in the neighborhood? ನಿಮ್ಗೆ ಟೀಚರ್ ಹೇಳ್ತಾನೆ ಇರ್ತಾರೆ, ನಮ್ ಸುತ್ತಮುತ್ತ ಸಹ ನೀರು ಎಲ್ಲೂ ಸಹ ನಿಂತ್ಕೊಂಡಿರ್ಬಾರ್ದು, ನೀಟಾಗಿ ಇಟ್ಕೋಬೇಕು ನಮ್ ಎನ್ವಿರಾನ್ಮೆಂಟು, ನಮ್ ಸುತ್ತಮುತ್ತ ಸಹ ಸ್ಟಾಗ್ನೆಂಟ್ ವಾಟರ್ ಇರಬಾರ್ದು ಅಂತ ಅವ್ರು ಏನ್ ಮಾಡ್ತಾರೆ, ಹೇಳ್ತಾನೆ ಇರ್ತಾರೆ. Yes, dear students, all mosquitoes breed in water. ಮಸ್ಕಿಟೋಸ್, ಇವಾಗ ನಮ್ಗೆ ಮಲೇರಿಯಾ ಮತ್ತೆ ಡೆಂಗು ಜ್ವರ ಬಂದಿದ್ದು ನಮ್ಗೆ ಮಸ್ಕಿಟೋ ಇಂದ ಅಂತ ಗೊತ್ತಾಯ್ತು. ಈ ಸೊಳ್ಳೆಗಳು ಸ್ಟಾಗ್ನೆಂಟ್ ವಾಟರ್ ಅಂದ್ರೆ ನಿಂತಿರುತ್ತಲ್ಲ, ಒಂದೇ ಹತ್ರ ನಿಂತಿರುತ್ತಲ್ಲ ನೀರು, ಅದ್ರ ಮೇಲೇನೆ, ಆ ನೀರಿನ ಮೇಲೇನೆ ಅದು ರೀಪ್ರೊಡಕ್ಷನ್ ಮಾಡೋದು. ಅದಕ್ಕೋಸ್ಕರನೇ ಕೂಲರ್ಗಳಲ್ಲಿ, ಟೈರುಗಳಲ್ಲಿ, ಪಾಟ್ಗಳಲ್ಲಿ ಇವೆಲ್ಲ ಸಹ ನೀರು ನಿಲ್ಲದಂತೆ ನಾವು ನೋಡ್ಕೋಬೇಕು. ನಮ್ಮ ಸುತ್ತಮುತ್ತ ಸಹ ನಾವು ಎನ್ವಿರಾನ್ಮೆಂಟ್ ಅನ್ನ ನೀಟಾಗಿ ಇಟ್ಕೋಬೇಕು. ಆವಾಗ ಸೊಳ್ಳೆಗಳು ರೀಪ್ರೊಡಕ್ಷನ್ ಆಗಲ್ಲ. ಆವಾಗ ನಾವು ತಡಿಬಹುದು, ಸೊಳ್ಳೆಗಳು ಬರ್ದೇ ಇರೋ ಹಾಗೆ ನಾವು ತಡಿಬಹುದು. ಅವಾಗ ಮಲೇರಿಯಾನು ಸಹ ನಮ್ಗೆ ಸ್ಪ್ರೆಡ್ ಆಗಕ್ಕಾಗಲ್ಲ, ಡೆಂಗೂನು ಸಹ ಸ್ಪ್ರೆಡ್ ಆಗಕ್ಕಾಗಲ್ಲ. Isn't it, students? All mosquitoes breed in water. Hence, one should not let water collect anywhere in coolers, tires, flower pot, etc. By keeping the surroundings clean and dry, we can prevent mosquitoes from breeding. Okay, dear students? Try to. Okay, dear students? Any confusion? ನಾವೇನ್ ಮಾಡ್ಬೇಕು? ನೀರನ್ನ ನಮ್ ಸುತ್ತಮುತ್ತ ಸಹ ನಿಲ್ಲೋದಿಕ್ಕೆ ಬಿಡಬಾರ್ದು. ಯಾವಾಗ ನಮ್ಮ ಎನ್ವಿರಾನ್ಮೆಂಟ್ ನೀಟಾಗಿರುತ್ತೋ ಆವಾಗ ಸೊಳ್ಳೆಗಳು ಅಲ್ಲಿ ಏನಾಗಲ್ಲ, ಸಂತಾನೋತ್ಪತ್ತಿ ಆಗಲ್ಲ, ಸೊಳ್ಳೆ ಇರಲ್ಲ, ಆವಾಗ ನಮ್ಗೆ ಯಾವುದೇ ರೀತಿ ಡಿಸೀಸ್ ಬರಲ್ಲ. ನೋಡಿ, ಇವಾಗ some common human diseases caused by microorganisms. For example, human tuberculosis. ಟ್ಯುಬರಿಕ್ಯುಲೋಸಿಸ್ ಅನ್ನೋದು ಒಂದು ಡಿಸೀಸ್, ಹ್ಯೂಮನ್ ಬೀಯಿಂಗ್ಸ್ ಬರುವಂತಹ ಒಂದು ಡಿಸೀಸ್. ಆ ಪಾಸಿಟಿವ್ ಮೈಕ್ರೋ ಆರ್ಗನಿಸಮ್ ಯಾವ ಮೈಕ್ರೋ ಆರ್ಗನಿಸಮ್ ಇಂದ ಬರುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ. ಯಾವ ರೀತಿ ಬರುತ್ತೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೆಂಗೆ ಅಂದ್ರೆ ಬೈ ಏರ್. ಇನ್ಫೆಕ್ಟೆಡ್ ಪರ್ಸನ್ ಹತ್ರ ಹೆಲ್ತಿ ಪರ್ಸನ್ ಇದ್ದಾಗ ಏರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅದೇ ರೀತಿ ಫಾರ್ ಎಕ್ಸಾಂಪಲ್ ಚಿಕನ್ ಪಾಕ್ಸ್ ಅನ್ನೋದು ಸಹ ವೈರಸ್ ಇಂದ ಬರುತ್ತೆ. ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಮೇಜರ್ ಗ್ರೂಪ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದಿರಿ. ಟ್ಯುಬರಿಕ್ಯುಲೋಸಿಸ್ ಬ್ಯಾಕ್ಟೀರಿಯಾ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೆಂಗೆ ಏರ್, ಚಿಕನ್ ಪಾಕ್ಸ್ ವೈರಸ್ ಇಂದ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಹೆಂಗೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೆಂಗೆ ಏರ್ ಅಥವಾ ಕಾಂಟ್ಯಾಕ್ಟ್. ಪೋಲಿಯೋ ಅನ್ನೋದು ಸಹ ವೈರಸ್ ಇಂದ ಬರುತ್ತೆ, ಇದು ಏರ್ ಅಥವಾ ವಾಟರ್. ಹಂಗಾರೆ ಪ್ರಿವೆಂಟ್ ಮಾಡೋದಿಕ್ಕೆ ಜನರಲ್ ಮೆಜರ್ಸ್ ಏನು ಇದಕ್ಕೆ ಅಂದ್ರೆ, ಕೀಪ್ ದ ಪೇಷಂಟ್ ಇನ್ ಕಂಪ್ಲೀಟ್ ಐಸೋಲೇಷನ್. ಕೀಪ್ ದ
personal belongings of the patient away from those of the other's vaccination to be given at suitable age. ನಾವು ಆ ಇನ್ಫೆಕ್ಟೆಡ್ ಪರ್ಸನ್ ಅನ್ನ ನಾವು ಕಂಪ್ಲೀಟ್ ಆಗಿ ಐಸೋಲೇಷನ್ ಅಲ್ಲಿ ಇಡಬೇಕು, ಸಪ್ರೇಟ್ ಆಗಿ ಇಡಬೇಕು. ಈ ಒಂದು ಪೇಷಂಟ್ಗೆ ಬೇಕಾಗಿರುವಂತಹ ವಸ್ತುಗಳು ಅವ್ರ ದೂರ ಇಡಬೇಕು, ಅವ್ರಿಗೆ ಸಿಗೋ ಹಾಗೆ ಇಡಬೇಕು. ಅದನ್ನೆಲ್ಲ ನಾವೆಲ್ಲ ಟಚ್ ಮಾಡಬಾರ್ದು. ಮತ್ತೆ ಕರೆಕ್ಟ್ ಏಜ್ಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ನಾನು ಹೇಳಿದ್ದೀನಿ ವ್ಯಾಕ್ಸಿನೇಷನ್ ಅಂದ್ರೆ ಏನು ಅಂತ ಎಲ್ಲ ನಾವು ಲಾಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀರಿ ಮಕ್ಕಳ. isn't it dear students? ಈ ವ್ಯಾಕ್ಸಿನೇಷನ್ ಕರೆಕ್ಟ್ ಸೂಟೇಬಲ್ ಏಜ್ಗೆ ಮಾಡಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಡಿಸೀಸ್ ನೋಡೋಣ, ಕಾಲರಾ. ಈ ಕಾಲರಾ ಸಹ ಹ್ಯೂಮನ್ ಬೀಯಿಂಗ್ಸ್ ಬರುತ್ತೆ. ಕಾಲರಾ ಯಾವ ಒಂದು ಮೈಕ್ರೋ ಆರ್ಗನಿಸಮ್ ಇಂದ ಬರುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ವಾಟರ್ ಅಥವಾ ಫುಡ್. ಇವರಿಗೆ ಜನರಲ್ ಮೆಜರ್ಸ್ ಏನು, ಹೆಂಗ್ ಪ್ರಿವೆಂಟ್ ಮಾಡೋದು ಅಂತಂದ್ರೆ ಮೇಂಟೈನ್ ಪರ್ಸನಲ್ ಹೈಜೀನ್ ಅಂಡ್ ಗುಡ್ ಸ್ಯಾನಿಟರಿ ಹ್ಯಾಬಿಟ್ಸ್, consume properly cooked food and boiled drinking water. Vaccination. ಇವರಿಗೆ ನಾವು ಫಸ್ಟ್ ಆಫ್ ಆಲ್ ನೀಟಾಗಿ ಇರೋದಕ್ಕೆ ತಿಳಿಸ್ಕೊಡ್ಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್. ಮತ್ತೆ ಕಂಪ್ಲೀಟ್ ಬಾಯ್ಲ್ ಆಗಿರೋ ಫುಡ್ಡು ಮತ್ತೆ ಬಾಯ್ಲ್ ಆಗಿರುವಂತಹ ನೀರು ಕುಡಿಯೋದಕ್ಕೆ ಹೇಳಬೇಕು. ಕರೆಕ್ಟ್ ಸೂಟಬಲ್ ಏಜ್ಗೆ ವ್ಯಾಕ್ಸಿನೇಷನ್ ಆಗಿರಬೇಕು. Okay dear students, next hepatitis A. hepatitis A ಅನ್ನೋದು ವೈರಸ್ ಅನ್ನೋ ಮೈಕ್ರೋ ಆರ್ಗನಿಸಮ್ ಇಂದ ಬರುತ್ತೆ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ವಾಟರ್. ಹಾಗಾದ್ರೆ ಹೆಂಗೆ ಪ್ರಿವೆಂಟ್ ಮಾಡೋದು ಅಂತಂದ್ರೆ ಇಲ್ಲಿ ನಮ್ಗೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ವಾಟರ್ ಅಂತ ಬರ್ತಾ ಇದೆ. ವಾಟರ್ ಅಂದ್ರೆ ನಾವು ಬಾಯ್ಲ್ ಮಾಡಬೇಕು. ಡ್ರಿಂಕ್ ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್. ಮತ್ತೆ ಕರೆಕ್ಟ್ ಟೈಮ್ಗೆ ಸೂಟಬಲ್ ಏಜ್ಗೆ ವ್ಯಾಕ್ಸಿನೇಷನ್ ಆಗಿರಬೇಕು. ಓಕೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಮಲೇರಿಯಾ. ಪ್ರೋಟೋಜೋವಾ ಅನ್ನೋ ಒಂದು ಮೈಕ್ರೋ ಆರ್ಗನಿಸಮ್ ಇಂದ, ಇದು ಸೊಳ್ಳೆಯಿಂದ ಬರುತ್ತೆ, ಮಸ್ಕಿಟೋ ಇಂದ. ಈ ಒಂದು ಡಿಸೀಸ್ ಮಸ್ಕಿಟೋ ಇಂದ ಬರುತ್ತೆ. ಇದು ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೀರಿ. ಮಸ್ಕಿಟೋನ ಪ್ರಿವೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೀರಿ. ಈ ಮಲೇರಿಯಾ ಬರ್ತಾ ಇರೋದೇ ಮಸ್ಕಿಟೋ ಇಂದ. ಅಂದ್ರೆ ಪ್ರಿವೆಂಟಿವ್ ಮೆಜರ್, ಜನರಲ್ ಮೆಜರ್ಸ್ ಏನು ಅಂದ್ರೆ ಮಸ್ಕಿಟೋಸ್ನ ನಾವೇನ್ ಮಾಡ್ಬೇಕು, ಪ್ರಿವೆಂಟ್ ಮಾಡ್ಬೇಕು. ನಮ್ ಸುತ್ತಮುತ್ತ ನೀಟಾಗಿ ಇಟ್ಕೊಳ್ಬೇಕು. ಯೂಸ್ ಮಸ್ಕಿಟೋ ನೆಟ್. ಮಸ್ಕಿಟೋಸ್ ನೆಟ್ ನ ಕಟ್ಕೋಬೇಕು. Spray insecticides and control breeding of mosquitoes by not allowing water to collect in surroundings. ನಮ್ ಸುತ್ತಮುತ್ತ ಎಲ್ಲೂ ನೀರ್ ನಿಂತ್ಕೋಬಾರ್ದು. ಎನ್ವಿರಾನ್ಮೆಂಟ್ ನೀಟಾಗಿ ಇಟ್ಕೋಬೇಕು. ಮತ್ತೆ ಇನ್ಸೆಕ್ಟಿಸೈಡ್ಸ್ ನ ಸ್ಪ್ರೇ ಮಾಡಬೇಕು. ಆವಾಗ ಇನ್ಸೆಕ್ಟ್ಸ್ ಎಲ್ಲ ಸಹ ಸತ್ತೋಗುತ್ತೆ. ಮಸ್ಕಿಟೋ ನೆಟ್ ನ ನಾವು ಕಟ್ಕೋಬೇಕು ಮಲ್ಗೋವಾಗ. ಓಕೆ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಅನಿಮಲ್ಸ್. ಕೆಲವೊಂದು ಮೈಕ್ರೋ ಆರ್ಗನಿಸಮ್ಸ್ ಹ್ಯೂಮನ್ ಬೀಯಿಂಗ್ಸ್ಗೆ, ಪ್ಲಾಂಟ್ಸ್ಗೆ ಎಲ್ಲದಕ್ಕೂ ಡಿಸೀಸ್ ಬರುತ್ತೆ. ಅದ್ರ ಜೊತೆಗೆ ಅನಿಮಲ್ಸ್ಗೂ ಸಹ ಡಿಸೀಸ್ ಅನ್ನ ಉಂಟು ಮಾಡುತ್ತೆ. Several microorganisms not only cause disease in humans and plants but also in other animals. For example, anthrax is a dangerous human and cattle disease caused by a bacterium. Foot and mouth disease of cattle is caused by a virus. Dear students, microorganisms ಇಂದ
ಅನಿಮಲ್ಸ್ಗೂ ಸಹ ಡಿಸೀಸು ಬರುತ್ತೆ. ಫಾರ್ ಎಕ್ಸಾಂಪಲ್ ಆಂಥ್ರಾಕ್ಸ್ ಅನ್ನೋದು ಒಂದು ಡಿಸೀಸ್, ಅದು ವೈರಸ್ ಇಂದ ಬರುತ್ತೆ. ಈ ಒಂದು ವೈರಸ್ ಇಂದ ಬರುವಂತಹ ಡಿಸೀಸ್ ಆಂಥ್ರಾಕ್ಸು ಈ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತಾನು ಕರೀತಾರೆ. ಅಂದ್ರೆ ಬಾಯೆಲ್ಲ ಹುಣ್ಣಾಗೋಗೋದು, ಕಾಲೆಲ್ಲ ಹುಣ್ಣಾಗೋಗೋದು, ಹಸುಗಳಿಗೆ ಅನಿಮಲ್ಸ್ಗೆ ನಿಂತ್ಕೊಳ್ಳಕ್ಕಾಗಲ್ಲ, ಪಾಪ ಮೇವು ತಿನ್ನಕ್ಕಾಗಲ್ಲ, ಬಾಯಿ ಅಲ್ಲಾಡ್ಸಕ್ಕಾಗಲ್ಲ, ಆ ಕಾಲು ಒದುರ್ತಾ ಇರುತ್ತೆ, ಆ ಬಾಯಿಂದ ಜೊಲ್ಲು ಸುರಿತಾ ಇರುತ್ತೆ. ಈ ತರ ಡೇಂಜರಸ್ ಡಿಸೀಸ್, ಇದು ಬೇಗ ಸ್ಪ್ರೆಡ್ ಆಗುತ್ತೆ. ಅದ್ರ ಪಕ್ಕದಲ್ಲಿ ಏನಾದ್ರೂ ಹೆಲ್ತಿ ಅನಿಮಲ್ಸ್ ಇದ್ರೆ ಅದು ತಿಂದಿರುವಂತಹ ಹುಲ್ಲು, ಅದರಲ್ಲಿ ಸೆಲೈವ ರಿಲೀಸ್ ಆಗಿರುತ್ತಲ್ವಾ, ಆ ಒಂದು ಹುಲ್ಲು ಅದಕ್ಕೇನಾದ್ರೂ ಹೆಲ್ತಿ ಅನಿಮಲ್ಗೆ ಟಚ್ ಆದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗೆ ಈ ಡಿಸೀಸ್ ಆ ಅನಿಮಲ್ಗೂ ಸಹ ಸ್ಪ್ರೆಡ್ ಆಗುತ್ತೆ. ನಿಂತ್ಕೊಳ್ಳಕ್ಕೂ ಆಗಲ್ಲ, ಮೇವು ತಿನ್ನಕ್ಕೂ ಆಗಲ್ಲ, ಫುಟ್ ಅಂಡ್ ಮೌತ್ ಎರಡಕ್ಕೂ ಸಹ ಹುಣ್ಣುಗಳು ಬಂದ್ಬಿಟ್ಟಿರುತ್ತೆ ಪಾಪ. ಇದು ವೈರಸ್ ಇಂದ ಬರುವಂತಹ ಒಂದು ಡಿಸೀಸ್. ಈ ತರ ಅನಿಮಲ್ಸು ಹೆಲ್ತಿ ಆಗಿರುವಂತಹ ಅನಿಮಲ್ಸ್ಗಿನ್ನ ದೂರದಲ್ಲಿ ಕಟ್ಟಾಕ್ಬೇಕು, ಅದು ಬೇಗ ಸ್ಪ್ರೆಡ್ ಆಗುತ್ತೆ. ಆ ತರ ಅನಿಮಲ್ಸ್ ಏನಾದ್ರೂ ಮಿಲ್ಕ್ ಕುಡಿದ್ರೇನು ಹ್ಯೂಮನ್ ಬೀಯಿಂಗ್ಸ್ಗೂ ಸಹ ಡೇಂಜರ್. ನೋಡಿ, ಮೈಕ್ರೋ ಆರ್ಗನಿಸಮ್ಸು ಹ್ಯೂಮನ್ ಬೀಯಿಂಗ್ಸ್ಗೂ ಡಿಸೀಸ್ ಬರುತ್ತೆ, ಅನಿಮಲ್ಸ್ಗೂ ಸಹ ತರಿಸುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಯಾವ್ಯಾವ ಡಿಸೀಸು, ಯಾವ್ಯಾವ ಮೈಕ್ರೋ ಆರ್ಗನಿಸಮ್ ಬರುತ್ತೆ, ಯಾವ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೋಡಿದ್ರಿ, ಅದನ್ನ ಪ್ರಿವೆಂಟಿವ್ ಮೆಜರ್ ಜನರಲ್ ಆಗಿ ನಾವ್ ಹೆಂಗ್ ಪ್ರಿವೆಂಟ್ ಮಾಡ್ಬೋದು, ಯಾವ ಮೆಜರ್ಸ್ ನ ತಗೋಬಹುದು ಅಂತಾನು ನೋಡಿದ್ರಿ. Isn't it, students? Disease causing microorganism in animal ಅನ್ನೋದನ್ನು ಸಹ ನಾವಿವಾಗ ಓದ್ತಾ ಇದ್ದೀರಿ. ಈ ಆಂಥ್ರಾಕ್ಸ್ ಅನ್ನೋ ಒಂದು ಡಿಸೀಸ್ಗೆ ರಾಬರ್ಟ್ ಕೋಚ್ in 1876 discovered the bacterium Bacillus anthracis which cause anthrax disease. ಈ ಆಂಥ್ರಾಕ್ಸ್ ಡಿಸೀಸ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತಹ ಬ್ಯಾಸಿಲಸ್ ಆಂಥ್ರಾಕ್ಸಿಸ್ ಅನ್ನೋದನ್ನ ಈ ರಾಬರ್ಟ್ ಕೋಚ್ ಡಿಸ್ಕವರಿ ಮಾಡಿದ್ರು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅದೇ ರೀತಿ ಇವಾಗ ಪ್ಲಾಂಟ್ಸ್ಗೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಪ್ಲಾಂಟ್ಸ್ ಅಲ್ಲೂ ಸಹ ಈ ಮೈಕ್ರೋ ಆರ್ಗನಿಸಮ್ ಡಿಸೀಸ್ ಬರುತ್ತೆ. ಯಾವ ಮೈಕ್ರೋ ಆರ್ಗನಿಸಮ್ ರೆಸ್ಪಾನ್ಸಿಬಲ್ ಆ ಪ್ಲಾಂಟ್ ಡಿಸೀಸ್ಗೆ ಅನ್ನೋದು ನಾವು ನೋಡೋಣ. ಸೆವರಲ್ ಮೈಕ್ರೋ ಆರ್ಗನಿಸಮ್ಸ್ cause diseases in plants like wheat, rice, potato, sugarcane, orange, apple and others. The diseases reduce the yield of crops. They can be controlled by the use of certain chemicals which kill the microbes. ಪ್ಲಾಂಟ್ಸ್ಗೂ ಸಹ ಈ ಮೈಕ್ರೋ ಆರ್ಗನಿಸಮ್ಸ್ ಡಿಸೀಸ್ ಅನ್ನ ತರಿಸುತ್ತೆ. ಆ ಡಿಸೀಸ್ ಬಂದಾಗ ಆ ಒಂದು ಬೆಳೆ ಏನಾಗುತ್ತೆ, ಹೀಲ್ಡ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ, ಸರಿಯಾಗಿ ಗಿಡಗಳು ಬೆಳೆಯಲ್ಲ. ಆಲೂಗಡ್ಡೆ, ಗೋಧಿ, ಭತ್ತ, ಆಪಲ್, ಆರೆಂಜ್ ಅವೆಲ್ಲ ಒಳ್ಳೆ ಬೆಳೆ ಬರಲ್ಲ, ನಮ್ಗೆ ರೆಡ್ಯೂಸ್ ಆಗೋಗುತ್ತೆ. ಆವಾಗ ನಾವು ಸೂಟಬಲ್ ಕೆಮಿಕಲ್ಸ್ ಅನ್ನ they can be controlled by the use of certain chemicals. ಆ ಕೆಮಿಕಲ್ಸ್ ನ ಹಾಕಿದಾಗ ಆ ಮೈಕ್ರೋ ಆರ್ಗನಿಸಮ್ಸ್ ನ ಕಿಲ್ ಮಾಡಬಹುದು, ಈ ರೀತಿ ಪ್ರಿವೆಂಟ್ ಮಾಡಬಹುದು. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಮೈಕ್ರೋ ಆರ್ಗನಿಸಮ್ಸ್ ಹ್ಯೂಮನ್ ಬೀಯಿಂಗ್ಸ್ ಬರ್ತಾ ಇದೆ, ಅದನ್ನ ಹೆಂಗ್ ಬಂತು, ಯಾವ ಮೈಕ್ರೋ ಆರ್ಗನಿಸಮ್ ರೆಸ್ಪಾನ್ಸಿಬಿಲಿಟಿ, ಪ್ರಿವೆಂಟಿವ್ ಮೆಜರ್ ಎಲ್ಲ ನೋಡಿದ್ರಿ. ಅದೇ ರೀತಿ ಅನಿಮಲ್ಸು ನೋಡಿದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾಂಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು
ಸಿಟ್ರಸ್ ಕ್ಯಾನ್ಕರ್ ಈ ಒಂದು ಪ್ಲಾಂಟ್ ಡಿಸೀಸ್, ಪ್ಲಾಂಟ್ಗೆ ಬರುವಂತಹ ಒಂದು ಡಿಸೀಸ್. ಇದು ಯಾವ್ದು ನೋಡಿ, ಯಾವ ಮೈಕ್ರೋ ಆರ್ಗನಿಸಮ್ ಇಂದ ಬರುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ. ಸಿಟ್ರಸ್ ಕ್ಯಾನ್ಕರ್ ಯಾವ ಮೋಡ್ ಆಫ್ ಟ್ರಾನ್ಸ್ಮಿಷನ್? ಬೈ ಏರ್. Citrus canker caused by the bacterium Xanthomonas. Citric affect the leaves, twigs and fruit of citrus plants, causing the leaves to drop and unripe fruit to fall to the ground. For example, citrus fruits, ನಿಂಬೆಹಣ್ಣು ಇವೆಲ್ಲ ಸಹ ಏನಾಗುತ್ತೆ, ಸರಿಯಾಗಿ ಅನ್ರೈಪ್ ಫ್ರೂಟ್, ಆ ಫ್ರೂಟ್ ಚೆನ್ನಾಗಿ ಫ್ರೂಟು ರೈಪ್ ಆಗಲ್ಲ, ಅನ್ರೈಪ್ ಆಗುತ್ತೆ. ಇದು ಬ್ಯಾಕ್ಟೀರಿಯಾ ಇಂದ ಬರುವಂತಹದ್ದು. ಝ್ಯಾಂಥೋಮೋನಾಸ್ ಅನ್ನುವಂಥ ಬ್ಯಾಕ್ಟೀರಿಯಾ ಇಂದ ಲೀವ್ಸ್ಗೆಲ್ಲ ಸಹ ಎಫೆಕ್ಟ್ ಆಗುತ್ತೆ, ಫ್ರೂಟ್ಸ್ಗೂ ಸಹ ಎಫೆಕ್ಟ್ ಮಾಡುತ್ತೆ. ಈ ಲೀವ್ಸ್ ಎಲ್ಲ ಉದುರೋಗುತ್ತೆ, ಫ್ರೂಟ್ಸು ಸಹ ಅನ್ರೈಪ್ ಫ್ರೂಟ್ ಫಾಲ್ ಟು ದ ಗ್ರೌಂಡ್, ಅದು ಕೆಳಗಡೆಗೆ ಉದುರೋಗ್ಬಿಡುತ್ತೆ. ನೆಕ್ಸ್ಟ್ ವೀಟ್ ಬರುವಂತಹ ಒಂದು ಡಿಸೀಸ್ ರಸ್ಟ್ ಆಫ್ ವೀಟ್. ಈ ಒಂದು ವೀಟು ನಮಗೆ ವೀಟ್ ಅನ್ನೋ ಒಂದು ಡಿಸೀಸ್ ಫಂಗೈಯಿಂದ. ಫಂಗೈ ನಾವು ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಮೇಜರ್ ಗ್ರೂಪ್ಸ್ ಅನ್ನ ನಾವು ನೋಡಿದ್ದೀರಿ. ಫಂಗೈ ಯಾವ ಮೋಡ್ ಆಫ್ ಟ್ರಾನ್ಸ್ಮಿಷನ್? ಏರ್ ಮುಖಾಂತರ, ಸೀಡ್ಸ್ ಮುಖಾಂತರ ಇದು ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಈ ಒಂದು ಹೌ ಈಸ್ ರಸ್ಟ್ ಆಫ್ ವೀಟ್ ಕಾಸ್ಡ್? ಯಾವ ರೀತಿ ಕಾಸ್ ಆಗುತ್ತೆ? ಲೀಫ್ ರಸ್ಟ್ ಆಲ್ಸೋ ನೋನ್ ಆಸ್ ಬ್ರೌನ್ ರಸ್ಟ್, ಇದನ್ನ ನಾವು ಬ್ರೌನ್ ರಸ್ಟ್ ಅಂತಾನು ಕರಿಬಹುದು, ಈಸ್ ಕಾಸ್ಡ್ ಬೈ ದ ಫಂಗಸ್. ದಿಸ್ ರಸ್ಟ್ ಡಿಸೀಸ್ occurs wherever wheat, barley and other cereal crops are grown. ಈ ರೀತಿ ಈ ಡಿಸೀಸ್ ಫಂಗೈಯಿಂದ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯೆಲ್ಲೋ ವೈನ್ ಮೊಸಾಯಿಕ್ ಆಫ್ ಬಿಂದಿ. ಈ ಒಂದು ಡಿಸೀಸ್ ವೈರಸ್ ಇಂದ ಬರುತ್ತೆ. ಎ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇನ್ಸೆಕ್ಟ್ ಇಂದ ಇದೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಇನ್ಫೆಕ್ಟೆಡ್ ಒಂದು ಪ್ಲಾಂಟ್ ಇಂದ ಹೆಲ್ತಿ ಪ್ಲಾಂಟ್ಗೆ ಇದೇನ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. In a field, most of the plants may be diseased and the infection may start at any stage of plant growth. Infection restricts flowering on fruits if formed, may be smaller and harder. The affected plant produce fruits with yellow or white color, and they are not fit for marketing. The virus is spread by white fly. ಈ ಒಂದು ಡಿಸೀಸ್ ಬರುವಂಥದ್ದು ಫ್ರೂಟು ಮಾರ್ಕೆಟ್ಗೆ ಏನಾಗಲ್ಲ, ಅವೈಲೇಬಲ್ ಆಗಲ್ಲ. ಈ ಒಂದು ಇನ್ಫೆಕ್ಟೆಡ್ ಪ್ಲಾಂಟ್ ಇಂದ ಬೇರೆ ಪ್ಲಾಂಟ್ಸ್ಗೂ ಸಹ ಸ್ಪ್ರೆಡ್ ಆಗುತ್ತೆ. ಯಾವ್ದ್ರಿಂದ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಇನ್ಸೆಕ್ಟ್ಸ್ ಇಂದ ಸ್ಪ್ರೆಡ್ ಆಗುತ್ತೆ. ಈ ಫ್ರೂಟ್ ಬಂದ್ಬಿಟ್ಟು ಎಲ್ಲೋ ಅಥವಾ ವೈಟ್ ಕಲರ್ ಅಲ್ಲಿ ಇರುತ್ತೆ. ಇದು ನಾವು ಮಾರ್ಕೆಟ್ಗೆಲ್ಲ ಸೇಲ್ ಮಾಡಕ್ ಆಗಲ್ಲ. ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಹಂಗಂದ್ರೆ ಏನು ಅಂತ, ಮತ್ತೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನೋಡಿದ್ರಿ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಅನಿಮಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಮತ್ತೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಪ್ಲಾಂಟ್ಸ್ ಇಷ್ಟು ಡಿಸ್ಕಸ್ ಮಾಡಿದಿರಿ ಮಕ್ಕಳ. ನಿಮ್ಗೇನಾದ್ರೂ ಇಷ್ಟರಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮ್ಗೇನಾದ್ರೂ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ.
Thank you for listening. Now I will ask some questions related to today's concept. Can you answer me? First question, what are pathogens? Next question, name any two human diseases caused by viruses. Last question, name any three common plant diseases. Thank you.